ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ಟಾರ್ ಸುವರ್ಣದ ಆಸೆ ಸೀರಿಯಲ್ ಈಗ ಅಕ್ಷರಶಃ ಒಂದು ದೊಡ್ಡ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಪಡ್ಕೊಂಡಿದೆ ಅಂದರೆ ಸುಳ್ಳಾಗಲ್ಲ. ಇಷ್ಟು ದಿವಸ ಸೂರ್ಯನ ಮೇಲೆ ಗೂಬೆ ಕೂರಿಸ್ತಿದ್ದ ಮನೋಜಿಗೆ ಸರಿಯಾದ ಶಾಕ್ ಸಿಕ್ಕಿದೆ. ಶಾಂತಿ ಮತ್ತು ಸೂರ್ಯ ನಡುವೆ ಯಾಕೆ ಇಷ್ಟೊಂದು ದ್ವೇಷ ಇತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗಿದೆ. ಆದರೆ ಅದೆಲ್ಲ ಕಾರಣ ಮನೋಜ್ನೇ ಅಂತ ನಮಗೆ ಗೊತ್ತಿದೆ. ಆದರೆ ಅಲ್ಲಿ ಸೀರಿಯಲಲ್ಲಿ ಅವ್ರ ಮನೆಯವರಿಗೆ ಯಾರಿಗೂ ಗೊತ್ತಿಲ್ವಲ್ಲ, ಅದನ್ನ ಹೇಗೆ ಹೊರಗಡೆ ತರೋದು? ಈಗ ಒಂದು ಸ್ಟಾರ್ ಸುವರ್ಣದಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದ ಪ್ರಕಾರ ಮೀನಾ ಫುಲ್ ರಣಚಂಡಿ ಆಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ ಪ್ರೋಮೋದಲ್ಲಿ ಏನಿದೆ, ಏನಾಗ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನೀವು ಈ ಸೀರಿಯಲ್ನ ಫ್ಯಾನ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಹೇಗೆ ಬರ್ತಾ ಇದೆ ಸೀರಿಯಲ್ ಅನ್ನೋದ್ರನ್ನ ಇವತ್ತಿನ ಪ್ರೋಮೋ ನೋಡಿದ್ರೆ ನಿಮಗೂ ಅನಿಸ್ತಾ ಇರತ್ತೆ, ಮನೋಜ್ ಎಂತ ಕಿರಾತಕ ಅಂತ. ತಾರಾಳನ್ನ ನೀರಿಗೆ ತಳ್ಳಿದ್ದು ಇವನೇ. ಆದರೆ ಪೊಲೀಸ್ ಹತ್ರ ಸೂರ್ಯನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೂರ್ಯ ಪಾಪ ಏನು ಮಾಡದಿದ್ರು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಆದರೆ ಸೂರ್ಯನ ಹೆಂಡತಿ ಮೀನಾ ಸುಮ್ಮನೆ ಇರ್ತಾಳ? ಖಂಡಿತ ಇರಲ್ಲ. ಮೀನಾ ಇವತ್ತು ಮನೋಜ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಮಾತು ಹೇಳ್ತಾಳೆ. 20 ವರ್ಷದಿಂದ ಮುಚ್ಚಿ ಹೋಗಿರೋ ಸತ್ಯನ ಬರೀ 20 ದಿನದಲ್ಲಿ ಹೊರಗಡೆ ತೆಗಿತೀನಿ ಅಂತ. ಇದು ಸಣ್ಣ ಮಾತಲ್ಲ. ಸೂರ್ಯನ ಮೇಲೆ ಇರೋ ಕಳಂಕ ತೊಳೆಯೋಕೆ ಮೀನಾ ಈಗ ಡಿಟೆಕ್ಟಿವ್ ಅವತಾರನೇ ಎತ್ತಿದ್ದಾಳೆ. ಆ ಪ್ರೋಮೋದಲ್ಲಿ ಕೇಳ್ತಾ ಇರ್ತಾಳೆ ಮೀನಾ, ನೋಡು ನನಗೆಲ್ಲ ವಿಷಯನೂ ಗೊತ್ತಿದೆ. ತಾರಾನ ನೀರಿಗೆ ತಳ್ಳಿದ್ದು ಯಾರು ಅಂತ ಯಾವುದೇ ಮನೆ ಎಲ್ರಿಗೂ ಗೊತ್ತಲ್ಲ, ಸೂರ್ಯನೇ ಮಾಡಿರೋದು ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಅದನ್ನ ಹೇಳ್ತಿರೋದು ನೀನು, ಬಟ್ ನನಗೆಲ್ಲ ವಿಷಯನೂ ಗೊತ್ತು, ನೀನೇ ತಳ್ಳಿರೋದು ಅಂತ ಹೇಳ್ತಾರೆ ಮೀನಾ. ಆಗ ಅದನ್ನ ಕೇಳಿಸ್ಕೊಂಡು ಮನೋಜ್ಗೆ ಟೆನ್ಷನ್ ಆಗುತ್ತೆ. ಆದರೂ ತೋರಿಸ್ಕೊಳ್ಳೋದೆ ಇಲ್ಲ ಅದೆಲ್ಲ ಮಾಡಿರೋದು ಸೂರ್ಯನ ಅಂತ ಹೇಳ್ತಾ ಇರ್ತಾನೆ. ಆದರೆ ಮೀನಾ ಇಲ್ಲ, ನನಗೆಲ್ಲದೂ ಗೊತ್ತಿದೆ. ಇನ್ನು 20 ದಿವಸದಲ್ಲಿ ನಾನು ಬರೀ 20 ವರ್ಷದ ಹಳೆಯ. ಹಾಗಾದರೆ ಮನೋಜ್ ಬಾಯಿಂದ ಸತ್ಯನ ತರೋಕೆ ಮೀನಾ ಪ್ಲ್ಯಾನ್ ಏನಿರ್ಬೋದು? ನಿಮ್ಮ ಪ್ರಕಾರ ಏನು ಮಾಡ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇವಾಗ 20 ವರ್ಷದ ಹಿಂದೆ ನಡೆದ ಆ ಆಕ್ಸಿಡೆಂಟು ಅದ್ರ ಬಗ್ಗೆ ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಬೋದು. ಆಮೇಲೆ ಸಾಕ್ಷಿ ಹೇಳಿದವ್ರನ್ನ ಮೀನಾ ಹುಡ್ಕೊಂಡು ಹೋಗ್ಬೋದು. ಇನ್ನು ಮನೋಜ್ ಮಾಡಿರೋ ತಪ್ಪಿನ ಬಗ್ಗೆ ಅವನಿಗೆ ಪದೇ ಪದೇ ನೆನಪು ಮಾಡ್ತಾ ಇರ್ತಾರೆ. ನೆನಪು ಮಾಡಿ ಅವನಿಗೆ ಭಯ ಪಡಿಸಿ ತಪ್ಪು ಹೆಜ್ಜೆ ಇಡೋದು. ಇಲ್ಲ ಅಂದರೆ ಅವನ ಬಾಯಲ್ಲೇ ಸತ್ಯ ಹೇಳಿಸೋ ಥರ ಮಾಡ್ಬೋದು. ಇಲ್ಲ ಅಂದರೆ ಇನ್ನೂ ದೊಡ್ಡದೇನಂದರೆ ತಾರಾಳು ಇವಾಗ ಮೀನಾ ಮತ್ತು ಸೂರ್ಯ ಮಾತಾಡಿರೋ ಪ್ರಕಾರ ತಾರಾ ಬದುಕಿರ್ಬೋದು ಅಂತ ಮಾತಾಡ್ಕೊಂಡಿದ್ದಾರೆ. ಸೊ ಆ ತಾರನೇ ಹುಡುಕೋಕೆ ಹೊರಡ್ಬೋದು. ನನ್ನ ಪ್ರಕಾರ ಇದರಲ್ಲಿ ಚಾನ್ಸು ತಾರನ್ನ ಹುಡ್ಕೋಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಸೀರಿಯಲಲ್ಲಿ ಆ ವಾಕ್ಯನ ಅಂದರೆ ತಾರಾಳು ಬದುಕಿರ್ಬೋದಲ್ವಾ ಅಂತ ಡೈಲಾಗ್ ರೈಟರ್ ಹೇಳಿಸಿದ್ದಾರೆ. ಅಂದರೆ ಪಕ್ಕ ತಾರಾಳ ಕ್ಯಾರೆಕ್ಟರು ಮುಂದೆ ಬಂದೇ ಬರುತ್ತೆ. ಇದನ್ನ ಬೇಕಾದ್ರೆ ಬರೆದಿಟ್ಕೊಳ್ಳಿ. ಮೀನಾ ಹಾಕಿರೋ ಈ 20 ದಿನದ ಗಡುವಿನಲ್ಲಿ ಅವಳು ಗೆಲ್ತಾಳ ಅಥವಾ ಚಾಣಾಕ್ಷ ಮನೋಜ್ ಮೀನಾಳನ್ನೇ ಸಿಕ್ಕಾಕ್ಸ್ತಾನ? ನಿಮ್ಗೇನು ಅನಿಸುತ್ತೆ? ಮೀನಾ ಸತ್ಯ ಹುಡುಕೋಕೆ ಯಾವ ದಾರಿ ಹಿಡಿಬಹುದು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.